ಇವಾಗ ಏನಪ್ಪ ಅಂತಂದ್ರೆ ತುಂಬಾ ವಿಡಿಯೋಗಳನ್ನ ನೋಡಿರ್ತೀರಾ, ತುಂಬಾ ವಿಡಿಯೋಗಳನ್ನ ನಾನು ಹಾಕಿರ್ತೀನಿ, ಮತ್ತೆ ತುಂಬಾ ಜನಕ್ಕೆ ಇಷ್ಟ ಆಗಿರುತ್ತೆ. ಮತ್ತೆ ಅದ್ರಲ್ಲಿ ಏನಪ್ಪ ಅಂತಂದ್ರೆ ತುಂಬಾ ಎಳೆಯಕ್ಕೆ ಹೋಗಲ್ಲ, ಮತ್ತೆ 2 ನಿಮಿಷ ವಿಡಿಯೋ ಇರುತ್ತೆ. ಕಂಪ್ಲೀಟ್ ಆಗಿ ವಿಡಿಯೋಗಳನ್ನ ನೋಡ್ಕೊಳ್ಳಿ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಕಂಪ್ಲೀಟ್ ಆಗಿ ಹೇಳ್ಬೇಕು ಅಂತಂದ್ರೆ ಇವಾಗ ಒಂದು ಮೊನ್ನೆ ವಿಡಿಯೋ ಹಾಕಿದೆ, ಅಂದ್ರೆ ಇದು ಫೈಟರ್ ಕೋಳಿ ಕ್ರಾಸ ಇಲ್ಲ ಪ್ಯೂರ್ ನಾಟಿನ ಹೇಳಿ ಅಂತ. ತುಂಬ ಜನ ಹೇಗಪ್ಪ ಅಂತಂದರೆ ತುಂಬ ಜನ ತಿಳ್ಕೊಳ್ಳೋರು ತಿಳ್ಕೊಳ್ದಿರೋರ್ನ ಯಾಕಪ್ಪ ಈ ಥರ ಚೆಕ್ ಮಾಡೋದು ಅಂತಂದರೆ ನಮಗೂ ಒಂದು ಸ್ವಲ್ಪ ಇನ್ಫಾರ್ಮೇಷನ್ಸು ಮತ್ತು ಅವ್ರ ಹತ್ರ ಒಂದು ಸ್ವಲ್ಪ ತಿಳ್ಕೊಳ್ಳೋದು, ಮತ್ತು ಇದೆಲ್ಲ ತುಂಬ ಜನದ ಹತ್ರ ನಾವು ಒಂದು ಸ್ವಲ್ಪ ಅರ್ಥ ಮಾಡ್ಕೊಂಡಂಗೆ ಇರುತ್ತೆ ಅಂತ ತುಂಬ ಜನಕ್ಕೆ ಕೇಳೋದಷ್ಟೇ. ಅದು ಬಿಟ್ಟರೆ ಯಾವುದೂ ಉದ್ದೇಶಗಳಿರಲ್ಲ. ಬಟ್ ಅದರಲ್ಲಿ ಏನಪ್ಪ ಅಂತಂದರೆ ಇವತ್ತಿನ ವಿಚಾರದಲ್ಲಿ ಇವತ್ತಿನ ಟಾಪಿಕಲ್ಲಿ ಏನಪ್ಪ ಅಂತಂದರೆ ಆ ಕೋಳಿ ಏನಪ್ಪ, ಆ ಕೋಳಿ ಯಾವುದು ಅಂತ ಈ ವಿಡಿಯೋದಲ್ಲಿ ಹೇಳ್ಬಿಡ್ತೀನಿ. ಕಂಪ್ಲೀಟಾಗಿ ವಿಡಿಯೋ ನೋಡ್ಕೊಳ್ರಿ. ಆ ಕೋಳಿ ಬಂದು ಮನೆ ಕೋಳಿನೇ, ದೇಸಿ ಹುಟ್ಟು, ನಮ್ಮ ಪ್ಯೂರ್ ನಾಟಿ ಕೋಳಿ. ಅದು ಅಂದರೆ ಕೆಲವ್ರಿಗೆ ಮಾತ್ರ ತುಂಬ ಜನ ಅದರಲ್ಲೂ ಹಾಕಿದ್ರೆ ಪ್ಯೂರ್ ನಾಟಿ ಬ್ರೋ ನಾಟಿ ಕೋಳಿ ಬ್ರೋ ಅಂತ. ಬಟ್ ಅದು ಅಪ್ಪಟ ಪ್ಯೂರ್ ನಾಟಿ ಕೋಳಿಗಳು, ಅಂದರೆ ಪ್ಯೂರ್ ನಾಟಿ ಕೋಳಿಲಿ ಆ ಥರ ಬರುತ್ತೆ. ಬಟ್ ಇನ್ನೂ ತುಂಬ ಜನ ಏನು ಅಂದ್ಕೊಂಡಿದ್ರೆ ಆ ಕಪ್ಪು ಕಾಲು ಬಂದರೆ ಪ್ಯೂರ್ ನಾಟಿ ಅಲ್ಲ. ಮತ್ತು ಇನ್ನೊಂದೇನು, ರೆಕ್ಕೆಗಳು ಹಿಂದೆಗಡೆ ಸಿಮೆಂಟ್ ಕಲರ್ ಬರಬಾರ್ದು, ಅಂದರೆ ತುಂಬ ಜನ ಅಂದ್ಕೊಂಡಿರೋದು ಇದೆಲ್ಲ ಮೂಢತನ, ಅಂದರೆ ಅವ್ರಿಗೆ ಮೂಢನಂಬಿಕೆಗಳು ಅಂತಾರಲ್ಲ ಆ ಥರ. ಕಪ್ಪು ಇದು ಏನಂತಂದರೆ ಸಿಮೆಂಟ್ ಕಲರ್ ಹಿಂದೆಗಡೆ ಬರಬಾರ್ದು. ಮತ್ತು ಇನ್ನೊಂದೇನಪ್ಪ ಅಂತಂದರೆ ವೈಟ್ ಕಾಲ್ ಇರಬಾರ್ದು. ಮತ್ತು ಈ ಥರದ್ದೆಲ್ಲ ಒಂದಷ್ಟು ತುಂಬ ಜನ ಅಂದ್ಕೊಂಡಿರೋದು ಅಷ್ಟೇ. ಪ್ಯೂರ್ ನಾಟಿ ಕೋಳಿಗಳು ಈ ಥರ ಬರೋಲ್ಲ, ಪ್ಯೂರ್ ನಾಟಿ ಕೋಳಿಗಳು ಹೀಗಿರಲ್ಲ. ಮತ್ತು ಈ ಥರ ಒಂದಷ್ಟು ಜನ ತಿಳ್ಕೊಂಡಿರೋದು ಅಷ್ಟೇ. ಇನ್ನೂ ಕೆಲವ್ರು ಏನಪ್ಪ ಅಂತಂದರೆ ನೆಕ್ಸ್ಟ್ ಲೆವೆಲ್ ಬುದ್ಧಿವಂತರು, ಅಂದರೆ ನೆಕ್ಸ್ಟ್ ಲೆವೆಲ್ ಬುದ್ಧಿವಂತರು ಯಾವ ಥರ ಇರ್ತಾರೆ ಅಂತ ಹೇಳ್ಬಿಡ್ತೀನಿ ಕೇಳಿ. ನೆಕ್ಸ್ಟ್ ಲೆವೆಲ್ ಬುದ್ಧಿವಂತರು ಏನಂತಂದರೆ ಮೈಸೂರು ನಾಟಿ ಕೋಳಿ ಬಿಟ್ಬಿಟ್ರು, ಆಚೆ ಬಿಟ್ಬಿಟ್ಟು ಒಂದು 2 ದಿನ 3 ದಿನ ಬಿಟ್ಬಿಟ್ರು ಕಾಲೆಲ್ಲ ಕೆರೆ ಸ್ಟಾರ್ಟ್ ಆಗಿರ್ತದೆ, ಪ್ಯೂರ್ ನಾಟಿ ಅಂದ್ಬಿಟ್ಟು ಮಾರಾಕ್ಬಿಡ್ಬೋದು ಅಂತ. ಪ್ಯೂರ್ ನಾಟಿ ಕೋಳಿಗಳನ್ನ ನೀವು ಬಿಟ್ಟಿದ ತಕ್ಷಣವೇ ಕೆರೆಗೆ ಸ್ಟಾರ್ಟ್ ಮಾಡ್ತವೆ. ಅಂದರೆ ಆಚೆಗೆ ಬಿಟ್ಟರೆ ನೀವು ಒಳಗಡೆ ಇಟ್ಕೊಂಡು ಸಾಕಿ ನೀವು ಆಮೇಲೆ ತಂದುಬಿಟ್ರು ಕೆರಿತವೆ. ಇನ್ನು ನಮ್ಮ ಮೈಸೂರು ನಾಟಿ ಸೋನಲ್ಲಿ ಆದರೆ ನೀವು ನಿಂತ್ಕೊಂಡು ನೀವೇನು ಪೀಡ್ಸ್ ಹಾಕ್ತೀರಾ, ನೀವೇನು ಮೇವು ಹಾಕ್ತೀರಾ ಅಷ್ಟಕ್ಕೆ ಮಾತ್ರ ಕಾಯ್ತವೆ. ಇವು ಆ ಥರ ಇಲ್ಲಣ್ಣ, ಹಸಿರು ಮೇವುಗಳಿಗೆ ಪ್ರತಿಯೊಂದಕ್ಕೂ ರೂಢಿ ಆಯ್ತವೆ. ಹಂಗನ್ಬಿಟ್ಟು ಅವ್ರು ರೂಢಿ ಆಗಲ್ಲ. ಫಸ್ಟು ಡೇ ಟು ಡೇ ಯಾವತ್ತು ಬಿಟ್ಟು ತಕ್ಷಣ ರೂಢಿ ಆಗಲ್ಲ. ನಿಮ್ಗೊಂದು ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು. ಮತ್ತು ಅದೇನಪ್ಪ ಅಂದರೆ ಒಂದು 15-20 ದಿನ ಆಮೇಲೆ ಕೋಳಿಗಳು ರೆಕ್ಕೆಲೇ ಗೊತ್ತಾಗೋಗುತ್ತೆ. ಅಂದರೆ ನಿಮಗೆ ಇವು ಕೋಳಿಗಳು ಹಾವು ಮಿಂಚುತ್ತಾ ಇರ್ತವೆ. ಹಾವೊಂದು ರೆಕ್ಕೆ ಹೆಂಗಿರ್ತವೆ, ಹಾವೊಂದು ಸೆಡೆ ಹೆಂಗಿರ್ತದೆ, ಹಾವೊಂದು ರೆಕ್ಕೆ ಅಂತೀನಿ, ಹಾವೊಂದು ಥರ ಶೈನಿಂಗು, ಅಂದರೆ ಶೈನಿಂಗ್ ಹೆಂಗಿರುತ್ತೆ ಅದೇ ಥರ ಮಿಂಚುತ್ತಾ ಇರ್ತವೆ ಇವು. ಆ ಥರ ಇದ್ದಾಗ ಮಾತ್ರ ಪ್ಯೂರ್ ನಾಟಿ ಅಂತ ಕಂಡುಹಿಡಿಯೋಕ್ಕಾಗೋದು ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ತುಂಬ ಜನಕ್ಕೆ ಒಂದಷ್ಟು ಕ್ವಶನ್ಸ್ಗಳಿರುತ್ತೆ. ಇವತ್ತು ಕೂಡ ಆ ಕ್ವಶನ್ ಏನಪ್ಪ ಅಂತಂದರೆ ಅರ್ಗತ್ ಕೋಳಿಗಳು, ಅಂದರೆ ಇವಾಗ ಅರ್ಗತ್ ಕೋಳಿಗಳು ಅಂತೀವಲ್ವ, ನೋಡಿದ್ದೀರಾ? ಅರ್ಗತ್ ಕೋಳಿಗಳನ್ನ ತುಂಬ ಜನ ನೋಡಿರ್ತೀರ, ಮತ್ತು ಈ ವಿಡಿಯೋದಲ್ಲೂ ಕೂಡ ಹಾಕಿದ್ದೀನಿ, ಆ ವಿಡಿಯೋ ನೋಡ್ಕೊಳ್ಳಿ. ಅರ್ಗತ್ ಕೋಳಿಗಳು ನಿಮ್ಮ ಪ್ರಕಾರ ಪ್ಯೂರ್ ನಾಟಿನ ಇಲ್ಲ ಬೇರೆ ತಳಿನ? ಅಂದರೆ ತುಂಬ ಜನಕ್ಕೆ ಒಂದು ಸ್ವಲ್ಪ ಡೌಟ್ ಇರೋದು, ಅಂದರೆ ಮತ್ತು ನನಗೂ ಕ್ವಶನ್ ಇರೋದು, ಅಂದರೆ ನನ್ನ ಹತ್ರ ಗೊತ್ತಿದೆ ಅದ್ರ ಬಗ್ಗೆ. ಬಟ್ ಯಾರ್ಯಾರು ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತೀರಾ, ಎಷ್ಟು ಚೆನ್ನಾಗಿ ಆನ್ಸರ್ ಹೇಳ್ತೀರಾ ಅಂತ ಈ ವಿಡಿಯೋದಲ್ಲಿ ಅಷ್ಟೇ ಕೇಳೋಕ್ಕೋಸ್ಕರ. ನಿಮ್ಮ ಪ್ರಕಾರ ಪ್ಯೂರ್ ನಾಟಿ ಕೋಳಿನ ಇಲ್ಲ ಪ್ಯೂರ್ ನಾಟಿ ಅಲ್ವಾ ಅರ್ಗತ್ ಕೋಳಿಗಳು? ನಿಮ್ಗೆ ಅರ್ಗತ್ ಕೋಳಿ ಅಂದರೆ ತುಂಬ ಜನಕ್ಕೆ ಗೊತ್ತಿರುತ್ತೆ, ಮತ್ತು ತುಂಬ ಜನಕ್ಕೆ ಇಷ್ಟ ಆಗೋ ಕೋಳಿ ಅದು. ಅರ್ಗತ್ ಕೋಳಿಗಳನ್ನ ಕೆಲವರು ಅರ್ಗತ್ ಕೋಳಿನ ಏನು ಅನ್ಕೊಬಿಟ್ಟಿದ್ರೆ ಅಂದ್ರೆ ಅದೆಲ್ಲ ಕೂದಲು ಕಿತ್ಕೊಂಡೈತೆ, ಅದೇನೋ ಫೈಟ್ ಆಡ್ಕೊಂಡು ಕಿತ್ಕೊಂಡೈತೆ. ಇನ್ನೂ ತುಂಬ ಜನ ನನ್ನ ಫಾರ್ಮ್ಗೆ ವಿಸಿಟ್ ಮಾಡಿದಾಗ ನಾನು ತುಂಬ ಜನಕ್ಕೆ ಹೇಳಿರ್ತೀನಿ ಅರ್ಗತ್ ಕೋಳಿಗಳು ಬೇಡ ಬ್ರೋ, ಅದೇನೋ ಕಿತ್ಕೊಬಿಟ್ಟೈತೆ. ಮತ್ತು ಅದರಲ್ಲಿ ಇನ್ನೂ ಒಂದಷ್ಟು ಕ್ವಶನ್ಸ್ ಇರೋದೇನೋ ಅಂದರೆ ಅದ್ರ ಸ್ಕಿನ್ನು ಸ್ಮೂತ್ ಅಲ್ವಾ, ಮತ್ತು ಅದೇನಾರು ಕಿತ್ಕೊಂತೋದ್ರೆ ಗಾಯ ಆಗಲ್ವಾ, ಇದೆಲ್ಲ ಇರುತ್ತೆ. ಬಟ್ ಅದು ತಳಿ ಬರೋದು ಹೆಂಗೇನೆ ಅದ್ರ ಸ್ಕಿನ್ನು ಪೂರ್ತಿ ಗಟ್ಟಿ ಇರುತ್ತೆ. ಮತ್ತು ಪೂರ್ತಿ ಗಟ್ಟಿದಾಗ ಏನಾಗುತ್ತೆ, ಅದನ್ನ ನೀವೇನು ಮಾಡಿದ್ರು ಕೂಡ ಅದಷ್ಟು ಬೇಗ ಕಿತ್ತೋಗಲ್ಲ, ಕತ್ತತ್ರ ಅದು ಬರೋದೇ ಅರ್ಗತ್ ಕೋಳಿ ಅಂತ ನಾವು ತುಂಬ ಜನಕ್ಕೆ ಎಕ್ಸ್ಪ್ಲೈನ್ ಮಾಡಿದ್ರು. ಆ ಕೋಳಿಗಳನ್ನ ಕೆಲವರು ರಿಜೆಕ್ಟ್ ಮಾಡಿಬಿಟ್ಟಿರ್ತಾರೆ ನಮ್ಮ ಫಾರಮಲ್ಲೇ. ಮತ್ತು ಅರ್ಗತ್ ಕೋಳಿಗಳು ನಿಮಗೆ ಪ್ಯೂರ್ ನಾಟಿನ ಅಲ್ವಾ ಕ್ರಾಸ್ ಕೋಳಿನ ಅಂತ ಯಾರ್ಯಾರಿಗೆ ಎಷ್ಟು ಚೆನ್ನಾಗಿ ಕಮೆಂಟ್ ಆಗ್ತೀರಾ ನೋಡೋಣ. ಆಮೇಲೆ ಬಂದ್ಬಿಟ್ಟು ನಾನು ರಿನಿವಲ್ ಮಾಡ್ತೀನಿ ಅರ್ಗತ್ ಕೋಳಿ ಪ್ಯೂರ್ ನಾಟಿನ ಇಲ್ಲ ಕ್ರಾಸ್ ಕೋಳಿನ ಅಂತ. ಈ ನಡುವೆ ಏನಪ್ಪ ಅಂತಂದರೆ ಇವಾಗ ಜಾಸ್ತಿ ತುಂಬ ದಿನ ತವಿಂದ ಏನಪ್ಪ ಅಂತಂದರೆ ಮೊಲಗಳಿಗೆ ನಾವು ನೋಡ್ತಿದ್ದು ಯೂರಿಂಗ್ ಫಂಗಸ್ ಅನ್ನೋದು ಒಂದೇ ಕಾಯಿಲೆ. ಅಂದರೆ ಯೂರಿಂಗ್ ಫಂಗಸ್ ಅಂತ ತುಂಬ ಜನ ಕೇಳಿದೆ, ಅಂದರೆ ಗಲೀಜ್ ಮೇಲೆ ಗಲೀಜ್ ಇತ್ತು ಅಂತಂದರೆ ಯೂರಿಂಗ್ ಫಂಗಸ್ ಬರುತ್ತೆ. ಮತ್ತು ಈ ಥರದ ಮಾತ್ರ ಹೇಳಿದೆ. ಈಗ ಮೊಲ ಸಾಕಿರೋರು ಕಂಪ್ಲೀಟಾಗಿ ಹೇಳ್ಬಿಡ್ರಿ, ಅಂದರೆ ಈ ಮೊಲ ಸಾಕಿರೋರು ಗೊತ್ತಿರುತ್ತೆ. ಅಂದರೆ ಯೂರಿಂಗ್ ಫಂಗಸ್ ಬಿಟ್ಟು ಇನ್ನು ಮೊಲಗಳಿಗೆ ಹಾರ್ಟ್ ಅಟ್ಯಾಕು, ಮತ್ತು ಇನ್ನೊಂದೇನಪ್ಪ ಅಂದರೆ ಸ್ಟ್ರೋಕು, ಈ ಥರದ್ದೆಲ್ಲ ಕಾಯಿಲೆ ಆಗ್ತಿದೆ. ಅಂದರೆ ನಿಮಗೆ ತುಂಬ ಜನಕ್ಕೆ ಗೊತ್ತಿದ್ರೆ ನಿಮ್ಗೇನಾದರೂ ಅದ್ರ ಬಗ್ಗೆ ಮೆಡಿಷನ್ ಇತ್ತು ಅಂತಂದರೆ ಇವತ್ತು ನನ್ನ ಹತ್ರ ಒಂದು ಮೊಲ ಸಾಗಿದೆ. ಅಂದರೆ ತಿಂಗಳಿಗೆ 2 ದಿಂದ 3 ಸಲ ಈ ಥರ ಮೊಲಗಳು ಸಾಯ್ತಿದೆ. ಬಟ್ ಯಾಕೆ ಅಂತ ಗೊತ್ತಾಗ್ತಿಲ್ಲ. ಬಟ್ ನಾನು ಡಾಕ್ಟ್ರ್ ಕೇಳಿದಾಗ ಅದು ಮಾಮೂಲಿ ಗಾಳಿ ಹವ ಮತ್ತು ಪ್ರತಿಯೊಂದು ಇರಬೇಕು ಅಂತಂದ್ರೆ ಖಂಡಿತ ಅದೆಲ್ಲ ಇದೆ. ಬಟ್ ಆದರೆ ಹಂಗೂ ಸಾಯ್ತಿದೆ. ಅಂದರೆ ಇದಕ್ಕೇನಾದರೂ ನಿಮ್ಮ ಹತ್ರ ಗೊತ್ತಿರೋರ ಹತ್ರ ಟ್ರೀಟ್ಮೆಂಟ್ ಇದೆಯಾ, ಮತ್ತು ಅದಕ್ಕೇನಾದರೂ ನಿಮ್ಮ ಹತ್ರ ಮೆಡಿಷನ್ ಇದೆಯಾ ನೋಡೋಣ. ಎಷ್ಟು ಚೆನ್ನಾಗಿ ಹೇಳ್ತೀರಾ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ನಿಮ್ಮ ಹತ್ರ ಎಷ್ಟು ಚೆನ್ನಾಗಿರುತ್ತೆ ಅಂತ ನಾವು ತಿಳ್ಕೊಳ್ಳೋಣ. ನಿಮ್ಗೇನಾದರೂ ಮೊಲದ ಬಗ್ಗೆ ಗೊತ್ತಿದ್ರೆ, ಇಲ್ಲ ಮೊಲಗಳು ಸಾಯ್ತಿರೋದಕ್ಕೆ ಏನಾದರೂ ರೀಸನ್ ಇದ್ದರೆ, ನಿಮಗೆ ಸ್ಟ್ರೋಕು ಅಥವಾ ಈ ಥರದಕ್ಕೆ ಏನಾದರೂ ನೀವು ಮೆಡಿಷನ್ ಹಾಕ್ತಿದ್ರೆ ಕೆಲವರು ಅದೆಷ್ಟು ಜನ ಕಮೆಂಟ್ ಮಾಡ್ತೀರಾ ಮಾಡಿ ನೋಡೋಣ. ಎಷ್ಟು ರೈಟ್ ಆನ್ಸರ್ ಕೊಡ್ತೀರಾ, ಮತ್ತು ಅದಕ್ಕೇನಾದರೂ ಬೆಟರ್ ಒಂದು ಸ್ವಲ್ಪ ಟ್ರೀಟ್ಮೆಂಟ್ ಏನಾದರೂ ಸಿಗುತ್ತಾ ಅಂತ ನೋಡೋಣ. ಯಾರ್ಯಾರಿಗಾದ್ರ ಬಗ್ಗೆ ಗೊತ್ತು, ಮೊಲ ಸಾಕಿರೋರ್ಗೆ ಅನುಭವ ಇರುತ್ತೆ, ಈ ಥರ ಕಾಯಿಲೆಗಳು ನಿಮ್ಮ ಹತ್ರ ಆಗಿದೆಯಾ, ಮತ್ತು ನಿಮ್ಮ ಹತ್ರ ಮೊಲದ ಮರಿಗಳು ಸಾಯ್ತಿದ್ರೆ ಮೇನ್ ರೀಸನ್ ಏನು, ಮತ್ತು ಇದೆಲ್ಲ ಒಂದು ಸ್ವಲ್ಪ ಕಮೆಂಟ್ ಮಾಡಿ ನೋಡೋಣ. ಎಷ್ಟು ಜನ ನಿಜ ನೀಟಾಗಿ ಏನೇನು ಕಮೆಂಟ್ ಇರುತ್ತೆ ನೋಡೋಣ. ಜನ ತುಂಬಾ ತರ ಕೋಳಿ ಸಾಕಿದ್ರು. ಇವಾಗ ಪ್ಯೂರ್ ನಾಟಿ ಕೋಳಿಗಳಲ್ಲಿ ಒಂದು ಕೋಳಿ ತುಂಬಾ ಇಷ್ಟ ಆಗಿರುತ್ತೆ. ಆ ಕೋಳಿ ಯಾವ ತರ ಇಷ್ಟ ಆಗಿರುತ್ತೆ ಅಂತಂದ್ರೆ, ಇವಾಗ ಕೋಳಿಗಳಿಗೆ ಹದ್ದುಕಾಗೆ ಆಗಲಿ, ಹೊಸ ಮನುಷ್ಯಗಳೇ ಆಗಲಿ, ಹೊಸ ಪ್ರಾಣಿಗಳೇ ಆಗಲಿ, ಹೊಸ ಪಕ್ಷಿಗಳೇ ಆಗಲಿ, ಪ್ರತಿ ಒಂದು ಬಂದಾಗ ಒಂದು ಸ್ವಲ್ಪ ಅಂದ್ರೆ ಇವಾಗ ಅದು ಬಂದ ತಕ್ಷಣನೇ ನಿಮ್ಗೆ ಅದು ಏನು ಮಾಡುತ್ತೆ ಅಂತಂದ್ರೆ ಸಿಗ್ನಲ್ ಕೊಡುತ್ತೆ. ಯಾವ ತರ ಸಿಗ್ನಲ್ ಅಂತಂದ್ರೆ ಅದು ಒಂಥರ ಅಂದ್ರೆ
ಅದು ಕೂಗೋ ಸೌಂಡಲ್ಲಿ ಮತ್ತು ಇಲ್ಲಾಂದರೆ ಅನ್ನೋ ರೇಂಜಲ್ಲಿ ಈ ಥರ ಎಲ್ಲ ಸೌಂಡ್ ಮಾಡುತ್ತೆ. ನಿಮ್ಮ ಹತ್ರ ಆ ಥರ ಕೋಳಿಗಳು ಎಷ್ಟು ಜನ ಸಾಕಿದ್ದೀರಾ? ಮತ್ತು ಈ ಥರ ನನ್ನ ಹತ್ರ ಇರೋದು ಈ ಕೆಂಪು ಹುಂಜ ಅಂದರೆ ತುಂಬ ಜನ ಕಣ್ಣಿರೋದು ಇದೇನೆ. ಅಂದರೆ ಏನು ನನ್ನ ಫಾರಮಿಗೆ ಬಂದವರೆಲ್ಲ ಬ್ರೋ ನಿಮ್ಗೆ ಬೇಕಾದ್ರೆ ಇನ್ನೂ 500 ರೂಪಾಯಿ ಹೆಚ್ಚಿಗಿಸ್ಕೊಳ್ಳಿ ಹುಂಜ ಕೊಡಿ, ಮತ್ತು ಇನ್ನೂ 500 ರೂಪಾಯಿ ಜಾಸ್ತಿ ಕೇಳಿ ಹುಂಜ ಕೊಡಿ. ಮತ್ತು ಈ ಥರದ್ದೆಲ್ಲ ತುಂಬ ಜನ ಕೇಳ್ತಾ ಇರೋದೇನಪ್ಪ ಅಂತಂದರೆ ಈ ಹುಂಜದ ಮೇಲೆ ಜಾಸ್ತಿ ಕಣ್ಣು ಅಂತಿರೋದೇ ಈ ಹುಂಜದ ಮೇಲೆ. ಈ ಹುಂಜ ಬಿಟ್ಟು ಯಾರು ಜಾಸ್ತಿ ಕಣ್ಣೇ ಹಾಕೋದಿಲ್ಲ. ಈ ಹುಂಜ ಬೇಕು, ಹುಂಜ ಬೇಕು ಅಷ್ಟೇ ಕೇಳೋದು. ಆದ್ದರಿಂದ ನಿಮ್ಗೆ ಏನೇ ಬೇಕಾದರೂ ಈ ಥರ ಸಾಕಬೇಕು ಅಂದರೆ ಒಂದು 2-3 ವರ್ಷ ಬೇಕು. ಅಂದರೆ 2-3 ವರ್ಷ ಸಾಕಾದ್ಮೇಲೆ ನಿಮ್ಗೆ ಈ ಥರ ಹುಂಜ ಬರೋಕ್ಕಾಗೋದು. ಅದನ್ನು ಬಿಟ್ಬಿಟ್ಟು ನಿಮ್ಗೆ ಬೇಕಾ ಹುಂಜ ಬರೋದಿಲ್ಲ. ಈ ಥರ ನೀವೇನು ಅನ್ಕೊಬಿಟ್ಟಿದ್ರೆ ಇವ್ರು ಸಾಕ್ತೇಟಿಗೆ ಕೊಟ್ಬಿಟ್ಟವ್ರೆ, ಸಾಕ್ತೇಟಿಗೆ ಯಾರು ಕೊಡೋದಿಲ್ಲ ಅಣ್ಣ, ಆ ಥರ ಹುಂಜಗಳು ಬೇಕು ಬ್ರೀಡಿಂಗ್ ಅಂತಲೇ ಇಟ್ಕೊಂಡಿರ್ತೀವಿ. ಆ ಬ್ರೀಡಿಂಗ್ ಹುಂಜಗಳ ಮೇಲೆ ಜಾಸ್ತಿ ಕಂಡುಬೀಳೋದು. ಅಂದರೆ ನನ್ನ ಹತ್ರ ಇನ್ನೂ ಬ್ರೀಡಿಂಗ್ ಹುಂಜಗಳು ಜಾಸ್ತಿ ಇದೆ. ಬಟ್ ನನ್ನ ಹತ್ರ ಬಂದ ತಕ್ಷಣ ಏನು ಮಾಡ್ತಾರೆ ಅಂದರೆ ಅದು ಹಿಂದಗಡೆ ರೆಕ್ಕೆ ಇರೋದು ಮತ್ತು ಕಾಲು ಶೈನಿಂಗು ಪ್ರತಿಯೊಂದು ನೋಡ್ಬಿಟ್ಟು ನನಗೆ ಇದೇ ಕೋಳಿ ಬೇಕು ಅಂತ ತುಂಬ ಜನ ಅಟ್ಯಾಚ್ಮೆಂಟ್ ಜಾಸ್ತಿ ಇರೋದು ಆ ಕೋಳಿ ಮೇಲೆ. ತುಂಬ ಜನಕ್ಕೆ ಇನ್ನೂ ಒಂದಷ್ಟು ಡೌಟ್ಸ್ ಏನಪ್ಪ ಅಂತಂದರೆ ಮೊಲಗಳು ತೊಗೊಂಡೋಗಿರ್ತೀರಲ್ಲ, ಮೊಲಗಳು ಸಾಕ್ತಾ ಇರ್ತೀರಲ್ಲ, ಹೊಸ್ದಾಗಿ ಮೊಲಗಳನ್ನೇನಾದರೂ ನೀವು ಯೂಸ್ ಮಾಡ್ತಿದ್ರೆ ಅಂದರೆ ನೀವು ಸಾಕೋಕ್ಕೆ ಒಂದು ಸ್ವಲ್ಪ ತಯಾರು ಮಾಡ್ಕೋತಿದ್ರೆ, ಫಸ್ಟ್ ಆಫ್ ಆಲ್ ಮೊಲದ ಬಗ್ಗೆ ಕೇಳೋದೇನು ಅಂತಂದರೆ ಕ್ರಾಸಿಂಗ್ ಬಂದಾಗ ನಮ್ಗೆ ಹೆಂಗೆ ಗೊತ್ತಾಗುತ್ತೆ, ಮತ್ತು ಮರಿ ಹಾಕೋ ಟೈಮ್ಗೆ ಹೆಂಗೆ ಗೊತ್ತಾಗುತ್ತೆ, ಮತ್ತು ಇದರಲ್ಲಿ ಏನಪ್ಪ ವಿಶೇಷತೆ ಏನು ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಅಂತ ತುಂಬ ಜನ ಕೇಳ್ತಾ ಇದ್ರೆ. ಅದಕ್ಕೋಸ್ಕರ ವಿಡಿಯೋ ಅಷ್ಟೇ ಕಂಪ್ಲೀಟಾಗಿ ವಿಡಿಯೋನ ನೋಡ್ಕೊಬಿಟ್ರಿ. ಅದರಲ್ಲಿ ಏನಪ್ಪ ಅಂತಂದರೆ ಮೊಲಗಳು ಕಾಲು ಕೆರಿತವೆ. ಅಂದರೆ ಕ್ರಾಸಿಂಗ್ ಬಂದಾಗಲಿಲ್ಲ ಅಂತಂದರೆ ನೀವು ಬೋನ್ಗಳಲ್ಲೇ ಬಿಟ್ಟು ತಕ್ಷಣ ಕಾಲಲ್ಲಿ ಕೆರಿತಾ ಇರ್ತವೆ. ಮತ್ತು ಏನಾದ್ರು ನೆಲಗಡೆ ಬಿಟ್ಟಿದ್ರೆ ಅಥವಾ ಬೋನಲ್ಲೇ ಬಿಟ್ಟಿದ್ರು ಕೂಡ ಕಾಲು ಕೆರಿತಾ ಇರ್ತವೆ, ಅಂದರೆ ಹೆಣ್ಣು ಮೊಲಗಳು. ಅದನ್ನು ಬಿಟ್ಟರೆ ನೀವು ಗಂಡು ಮೊಲಗಳು ಕೂಡ ಅವಾಗೇನು ಅಂತಂದರೆ ಯಾವಾಗಲೂ ಹೆಣ್ಮಲದ ಜೊತೆನೇ ಇರೋದು, ಹೆಣ್ಮಲದ ಹಿಂದೆಗಡೆ ಓಡಾಡೋದು. ಮತ್ತು ಮೊಲ ಕ್ರಾಸಿಂಗ್ ಬಂದಾಗ ಆಟೋಮೆಟಿಕ್ ಅದೇ ನಿಂತ್ಕೊಳ್ಳುತ್ತೆ. ಅಂದರೆ ಇವಾಗ ಆಡು ಕುರಿಗಳು ಯಾವ ಥರ ನಿಂತ್ಕೋತದೋ ಅದೇ ಥರ ಕ್ರಾಸಿಂಗ್ ಬಂದಾಗ ಮೊಲ ಆಟೋಮೆಟಿಕ್ ನಿಂತ್ಕೊಳ್ಳುತ್ತೆ. ಅದಕ್ಕೇನು ಇದು ಹೋಗ್ಬಿಟ್ಟು ಅವ್ರು ನಿಂತ್ಕೊಂಡು ತಕ್ಷಣ ಕ್ರಾಸ್ ಮಾಡಬೇಕು ಹಾಗೆ ಹೀಗೆ ಅಂತೇನಿಲ್ಲ. ಆಟೋಮೆಟಿಕ್ ಅವೇ ಕ್ರಾಸ್ ಆಯಿತು ಅಂದ ತಕ್ಷಣ ಕ್ರಾಸ್ ಆದಿ 20-25 ದಿನಕ್ಕೆಲ್ಲ ಮರಿಗೆ ಬರುತ್ತೆ ಮೊಲ. ಆ ಮೊಲ ಬಂದಾಗ ತಿರ್ಗಾ ಕಾಲು ಕೆರೆಯೋದು ಮತ್ತು ಕೂದಲು ಕಿತ್ಕೊಳ್ಳೋದು, ಇಲ್ಲ ಅಂತಂದರೆ ಕೂದಲೆಲ್ಲ ತೊಗೊಂಡೋಗಿ ಒಂದು ಕಡೆ ಇಟ್ಕೊಳ್ಳೋದು, ಇದೆಲ್ಲ ಮಾಡುತ್ತೆ. ತುಂಬ ಜನಕ್ಕೆ ಇದು ಗೊತ್ತಿಲ್ಲ. ಬಟ್ ಗೊತ್ತಿರೋರ್ಗೆ ನಾನು ತುಂಬ ವೀಡಿಯೋದಲ್ಲಿ ಕೆಳಗಡೆ ಹೇಳಿದ್ದೀನಿ ಯಾವ ಥರ ಕೂದಲು ಕಿತ್ಕೊಳ್ಳುತ್ತೆ, ಯಾವ ಥರ ಗಂಡು ಹೆಣ್ಣು ಅಂತ ತಿಳ್ಕೊಳ್ಳೋದು, ಮತ್ತು ಮೊಲದಲ್ಲಿ ಮರಿಗಳಲ್ಲಿ ಯಾವ ಥರ ತಿಳ್ಕೊಳ್ಳೋದು ಪ್ರತಿಯೊಂದು ಹೇಳಿದ್ದೀನಿ. ನಿಮ್ಗೇನಾದರೂ ಮೊಲದ ಬಗ್ಗೆ ಕೋಳಿ ಬಗ್ಗೆ ಬೇಕಾಗಿದ್ರೆ ಮಾಹಿತಿ ಕಮೆಂಟ್ ಮಾಡಿ ನೋಡೋಣ.